ಆಗ್ತಿದೆ, ಟೈಮ್ ಪ್ರಾಪರ್ ಟೈಮ್ ಗೊತ್ತಿಲ್ಲ. ಆ್ಯಂಡ್ ಈಗ ಏನು ಅಂತಂದರೆ ಇವತ್ತು ಸಂಡೇ, ಸೊ ಸಂಡೇ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಸೊ ಆ ರೆಸಿಪಿ ಏನು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ, ಓಕೆನಾ? ಆ್ಯಂಡ್ ಈಗ ತಾನೇ ಜಸ್ಟ್ ಮೈ ಫಿನಿಶ್ ಮೈ ಶಾರ್, ಸೊ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ನನ್ನ ಕೂದಲನ್ನ, ನನ್ನ ಲುಕ್ನ, ಓಕೆನಾ? ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಏನಾದರೂ ಇಷ್ಟ ಆದರೆ ಮೇಕ್ ಶೋರ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ಆ ಸ್ಪೆಷಲ್ ಥಿಂಗ್ ಏನು ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನೇ ಹೋಗ್ಬೇಕಲ್ಲ. ಏನು ಮಾಡ್ತಾ ಇದೀಯ ಅಮ್ಮ? ಏನಿತ್ಯಾ? ಏನಕ್ಕೆ ಬೇಕು ನಿಂಗೆ ತರಕಾರಿ ಅಂಗಡಿ? ನೋಡಿ ಇಲ್ಲಿ ಸಂಡೇ ಆದರೆ ಇದೇ ಕೆಲಸ. ಆ್ಯಂಡ್ ಇಲ್ಲಿ ಪಪ್ಪಾಯ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂದರೆ ಟೂಟಿ ಫ್ರೂಟಿ ಮಾಡೋಣ ಅಂತ. ಸೊ ಟೂಟಿ ಫ್ರೂಟಿ ಮಾಡಿದ್ರೆ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಇಲ್ಲಿ ಇದು ಮಾಡ್ತಾ ಇದ್ದಾರೆ, ತರಕಾರಿ ಅಂಗಡಿ ಇರ್ತಾರೆ, ಯಾರಿಗಾದ್ರೂ ಬೇಕಂದ್ರೆ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಏನು ಏನು ಯಾಕೆ ಹೇಳ್ದೆ ನೀನು ಬಿರಿಯಾನಿ ಅಂತ? ಯಾಕೆ ಹೇಳ್ದೆ ಬಿರಿಯಾನಿ ಅಂತ? ನಾನೇನೋ ಸ್ಪೆಷಲ್ ರೆಸಿಪಿ ಅಂತ ಹೇಳ್ತಾ ಬಿರಿಯಾನಿ ಅಂತ ಹೇಳ್ತೀಯ. ಓಕೆ, ಬಿರಿಯಾನಿನೇ ಇದು. ಬನ್ನಿ ಬಿರಿಯಾನಿ ರೆಸಿಪಿನ ತೋರಿಸ್ತೀನಿ. ಆ್ಯಂಡ್ ಬಿರಿಯಾನಿ ಹೇಗಾಗಿದೆ ಅಂತ ಕೂಡ ತೋರಿಸ್ತೀನಿ. ಎಲ್ಲಾನು ಕಾಯಿಸ್ತಾ ಇದ್ದೀನಿ. ರೆಸಿಪಿ ತೋರಿಸ್ತಾಳೆಲ್ಲ, ಏನೂ ಎಲ್ಲೂ ಎತ್ತಿರ್ತೀರಾ ಎಲ್ಲ ಅಂಗಡಿ ಇಟ್ಬಿಟ್ಟು ಮಾಡಿ ಹೋಗ್ಬಿಡು ಅದನ್ನು. ಸೊ ಇವಾಗ ಇದನ್ನ ತೋರಿಸ್ತೀನಿ, ಜಾಸ್ತಿ ಬಿಸಿ ಇದೆ. ಓಕೆ, ಇದನ್ನ ಓಪನ್ ಮಾಡಿ ಹೇಗಾಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಓಪನ್ ಮಾಡ್ತಾ ಇದ್ದಾರೆ, ಮಾಡ್ಬೇಗ. ಚನ್ 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 ಚೆನ್ನಾಯ್ತಲ್ಲ ಸ್ಮೆಲ್ಲು? ಹೇಳಲ್ಲ, ನಾ ಏನೂ ಹೇಳ್ಬೇಡ ನೀನು. ಯಾ, ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇದೆಲ್ಲ ಮಾಡೋಕ್ಕಿಷ್ಟ. ಆಹಾ ಆಹಾ. ಮತ್ತು ಮಟನ್ ಬಿರಿಯಾನಿ ಅದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಚಿಕನ್ ಆಗಿದ್ದರೆ ಇಷ್ಟ ಆಗ್ತಿತ್ತು. ಮಮ್ಮಿ ರೆಡ್ ಕಲರ್ ಆಗಿ ಬಂದ್ಬಿಟ್ಟೈತಮ್ಮ. ಕ್ಯಾಮ್ರಾ ಅಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಿಲ್ವೇನೋ ರೆಡ್ ಕಲರ್ನ, ಬಟ್ ಇಲ್ಲಿ ಬಂದಿರೋದೇ ರೆಡ್ ಕಲರ್. ನೋಡಿ ಚೆನ್ನಾಗಾಗಿದ್ದಲ್ಲ, ಉದ್ರುದ್ರಿಗೆ ಎಲ್ಲ. ವಾವ್, ಸೂಪರ್. ಸೊ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಹೋಗ್ಬಿಟ್ಟು ನಾನಿವಾಗ ಬಿರಿಯಾನಿ ಇದ್ರೆ ಅದಕ್ಕೆ ಕೋಕ್ ಇಲ್ಲ ಅಂದರೆ ಮಜಾನೇ ಇಲ್ಲ, ಅದಕ್ಕೆ ನಾನು ಇವಾಗ ಹೋಗ್ಬಿಟ್ಟು ಕೋಕ್ ತೊಗೊಂಬರ್ತೀನಿ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಏನು ಮಾಡ್ತೀಯ ಮಮ್ಮಿ ನೀನು? ನೋಡು, ಸುಮ್ಮನೆ ಬೈಯೋದು ನನ್ನ. ಇವಾಗ ನಂಗೆ ಮೊಸರು ಬಜ್ಜಿ ಮಾಡಿ ಸರಿನಾ? ಬೆಳಗ್ಗೆ ಅಡ್ಗೆ ಮಾಡಿದೀನಿ. ನೀನ್ ಬಿರಿಯಾನಿಗೂ ಮೊಸರು ಬಜ್ಜಿ ಬೇಕಾ? ನೀನೇ ಮಾಡ್ಕೋ. ಇಲ್ಲ ಬನ್ನಿ ಇವಾಗ ನಾವು ಆಚೆ ಕಡೆ ಹೋಗೋಣ. ನಮ್ಮ ಮಮ್ಮಿ ನಾನು ಬರೋಷ್ಟ್ರಲ್ಲಿ ಮಾಡಿ ಇಟ್ಟಿರ್ತಾರೆ. ಸುಮ್ಮನೆ ಹಂಗೆ ಹೇಳೋದು, ಮಾಡಿಟ್ಟಿರ್ತಾರೆ. ಅಯ್ಯೋ ಮಾಸ್ಕ್ ತಗೊಂಬರೋದು ಮಾಡ್ತದೆ. ಅಲ್ಲಿ ಹೋಗ್ಬಿಟ್ಟು ಕೇಳ ನಮ್ಮ ಮಮ್ಮಿನ ಮಾಸ್ಕ್ ಕೊಡು ಅಂತ. ಮಾಸ್ಕ್ ಕೊಡ್ಮಾ ಮಾ. ಸುಮ್ಮನೆ ಹಂಗೆ ಹೇಳೋದು, ನಾನು ಕೇಳೋದೆಲ್ಲ ಮಾಡ್ತಾರೆ ಸುಮ್ಮನೆ ಹಂಗೆ. ಮನೆ ಇವಾಗ ಹಾಕೊಂಡು ನಾನು ಹೋಗ್ಬಿಟ್ಟು ಬರ್ತೀನಿ. ನೀವು ಅಷ್ಟೊತ್ತಿಗೆ ರೆಸಿಪಿ ನೋಡ್ಕೊಂಡು ಬನ್ನಿ, ಓಕೆನಾ? ಆ್ಯಂಡ್ ಹೋಗಿ ಅದನ್ನು ನೋಡ್ಕೊಂಬನ್ನಿ. ನಾನು ಆಚೆ ಕಡೆ ಹೋಗ್ತೀನಿ. ಗೋ ವಾಚ್ ದ ರೆಸಿಪಿ. ಇದು ಬಂದುಬಿಟ್ಟು ಮಟನ್ನ ಬೇಯಿಸೋಕ್ಕೆ. ಸೊ ಅದಕ್ಕೆ ಫಸ್ಟ್ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿ, ಮಟನಲ್ಲಿ ಕೊಬ್ಬಿರುತ್ತೆ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಬೋದು ನೀವು. ಆ್ಯಂಡ್ ಅದಾದಮೇಲೆ ಮಟನ್ ಪೀಸಸ್ನೆಲ್ಲ ಡ್ರಾಪ್ ಮಾಡ್ತಿದ್ದೀನಿ. ಲೈಕ್ ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಮಟನ್ ಪೀಸಸ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಮಟನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಟನ್ ಆಲ್ಮೋಸ್ಟ್ 1/2 kg to 3/4 kg ಇದೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿದ್ದೀನಿ. ಉಪ್ಪು, ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್. ಸೊ ಇದೆರಡೂ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕು ಮತ್ತು ಮಟನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ಟರ್ಮರಿಕ್ ಪೌಡರ್. ಸೊ ಟರ್ಮರಿಕ್ ಪೌಡರ್ನ ಕೂಡ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಟ್ ಶುಡ್ ಕಂಬೈನ್ ವೆಲ್. ಸೊ ಫಸ್ಟ್ ನೀವು ಮ್ಯಾರಿನೇಟ್ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ, ಸೊ ಅದಕ್ಕೆ ಇದೇ ಥರ ಮಾಡಬೇಡಿ. ಆ್ಯಂಡ್ ಈಗ ಕಸೂರಿ ಮೇಥಿ ಆ್ಯಡ್ ಮಾಡ್ತಿದ್ದೀನಿ. ಕಸೂರಿ ಮೇಥಿ ಇಸ್ ರಿಯಲಿ ಆಪ್ಷನಲ್. ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಬೋದು, ಅದರ್ವೈಸ್ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಕಿಪ್ ಇಟ್. ಸೊ ಕಸೂರಿ ಮೇಥಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದು ಆ ಕೊಬ್ಬು ಮತ್ತು ಆಯಿಲಲ್ಲೆಲ್ಲ ಫ್ರೈ ಮಾಡಿದಾಗ ಟೇಸ್ಟ್ ಆ್ಯಂಡ್ ಫ್ಲೇವರ್ ಎನ್ಹ್ಯಾನ್ಸಸ್. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್, ಓಕೆ? ಸೊ ನೆಕ್ಸ್ಟ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟ್ 1 ಚೊಂಬು ಆ್ಯಡ್ ಮಾಡಿದೆ, ಅದಾದಮೇಲೆ 1/4 ಚೊಂಬು ಅಂದರೆ ಸ್ವಲ್ಪ
ಸೊ ಟೋಟಲ್ 1.25 ಚೊಂಬ ಆಗೋಷ್ಟು ವಾಟ್ರನ್ನ ಆ್ಯಡ್ ಮಾಡಿದ್ದೀನಿ. ನೀವು ಏನು ನೆನಪಲ್ಲಿ ಇಟ್ಕೊಬೇಕಂದ್ರೆ ಮಟನ್ ಮುಳುಗುವಷ್ಟು ನೀರು ಆ್ಯಡ್ ಮಾಡಬೇಕು. ಬಿಕಾಸ್ ಈ ನೀರು ನಾವು ಸ್ಟಾಕ್ ಥರ ಬಿರಿಯಾನಿಗೆ ಆ್ಯಡ್ ಮಾಡ್ತೀವಲ್ಲ, ಸೊ ಅದಕ್ಕೆ ಇವಾಗ ಆ್ಯಡ್ ಮಾಡಿಬಿಡಿ. ಅದು ಚೆನ್ನಾಗಿ ಕುದಿಬೇಕು, ನೋಡ್ತಿದ್ದೀರಲ್ಲ ಈ ಥರ ಸೂಪರಾಗಿ ಕುದಿಬೇಕು. ಈಗ ಮುಚ್ಚಳನ ಮುಚ್ಚಿಬಿಟ್ಟು 1 2 to 3 ವಿಸಿಲ್, ಅವ್ರು ನಿಮ್ಮ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಳೆ ಮಟನ್ ಆದರೆ 1 ವಿಸಿಲ್ ಸಾಕು, ಇಲ್ಲಾಂದರೆ 1 2 to 3 ವಿಸಿಲ್ಸ್ ಹಾಕಿ ನಾನಿಲ್ಲಿ 2 ವಿಸಿಲ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗಾರ್ಲಿಕ್, ಜಿಂಜರ್ ಮತ್ತು 3 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಂಡ್ಬನ್ನಿ. ಇದು 2 ಗ್ಲಾಸಸ್ಗೆ ಮಾಡ್ತಿರೋದು. ಸೊ ಅದಕ್ಕೆ ನಾನು ಇಷ್ಟು ಮಸಾಲ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಟನ್ ಹೇಗಿದೆ ಅಂತ ನೋಡೋಣ. ಸೊ ಮಟನ್ ಅದು ಪ್ರೆಷರೆಲ್ಲ ಹೋದ್ಮೇಲೆ ಈ ಥರ ಆಗಿದೆ. ಆ್ಯಂಡ್ ಈ ಪೀಸ್ ನೋಡ್ಬೋದು, ಫುಲ್ ಬೆಂದಿರಬಾರ್ದು. ಇಟ್ ಶುಡ್ ಬಿ ಲೈಕ್ 70 to 75% ಬೆಂದಿದ್ರೆ ಸಾಕು. ಇಲ್ಲಿ ಬಿರಿಯಾನಿ ಮಾಡೋಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು, ಇದು ಕುಕ್ಕರಲ್ಲೇ ಮಾಡ್ತಿರೋದು, ಸೊ ಅದಕ್ಕೆ ಕುಕ್ಕರ್ನ ಇಟ್ಕೊಂಡು 1-2 ಲಾರ್ಜ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿ, ಮತ್ತು ಇಲ್ಲಿ ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠಿ ಮೊಗ್ಗು, ಕಾಡು ಏಲಕ್ಕಿ, ಅದ್ರ ಜೊತೆ ಕಲ್ಲು. ಸೊ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಯು ಕ್ಯಾನ್ ಇವನ್ ಆ್ಯಡ್ ದಟ್ ಸ್ಟಾರ್ ಅನೇಸ್ ಅಂತ ಬರುತ್ತಲ್ಲ, ಅದು ಕೂಡ ಆ್ಯಡ್ ಮಾಡ್ಬೋದು, ಮತ್ತು ಬೇ ಲೀಫ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಬೇ ಲೀಫ್ ಮತ್ತು ಸ್ಟಾರ್ ಅನೇಸ್ದು ನಂಗೆ ಯಾಕೋ ಅಷ್ಟು ಫ್ಲೇವರ್ ಇಷ್ಟ ಆಗೋಲ್ಲ, ಸೊ ಅದರಿಂದ ನಾನು ಆ್ಯಡ್ ಮಾಡಲಿಲ್ಲ. ಇಫ್ ಯು ಗೈಸ್ ವಾಂಟ್ ಯು ಕ್ಯಾನ್ ಆ್ಯಡ್. ನೆಕ್ಸ್ಟ್ ಇದು ಬಂದುಬಿಟ್ಟು ಆನಿಯನ್ಸ್. ಸೊ ಆನಿಯನ್ಸ್ 1-2 ಲಾರ್ಜ್ ಆನಿಯನ್ಸ್ನ ಈ ಥರ ಸ್ಲೈಸ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಬಿರಿಯಾನಿಗೆಲ್ಲ ಸ್ಲೈಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕ್ತಿರೋಂಗೆ ಈಗ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಪುದೀನ, ಮಿಂಟ್. ಸೊ ಪುದೀನಾನ ಈಗ ಕಟ್ ಮಾಡಿ ಹಾಕೋದ್ರಿಂದ ಆ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಇಟ್ ಎನ್ಹಾನ್ಸ್ ದ ಫ್ಲೇವರ್. ಸೊ ದ ಟೇಸ್ಟ್ ಆಲ್ಸೋ ವಿಲ್ ಬಿ ವೆರಿ ನೈಸ್. ಆ್ಯಂಡ್ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಜಿಂಜರ್, ಗಾರ್ಲಿಕ್ ಮತ್ತು ಏನದು ಚಿಲ್ಲಿ, ಸೊ ಅದನ್ನೆಲ್ಲ ಕ್ಲೀನಾಗಿ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದು ಆಯಿಲಲ್ಲೇ ಫ್ರೈ ಮಾಡಿಕೊಂಡು ರಾ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಬೇಕು. ಅದೆಲ್ಲ ಹೋದ್ಮೇಲೆ ಮಿಕ್ಸಿ ಜಾಗೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ಏನೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ನೋಡ್ಬೋದು ಇದು ಕೂಡ ರಾ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ 2 ಗ್ಲಾಸ್ಗೆ ಮಾಡ್ತಿರೋದ್ರಿಂದ ಸಾಲ್ಟ್ ಬಂದುಬಿಟ್ಟು ಇಲ್ಲಿ 2 ಇಡಿ ಆಗೋಷ್ಟು ಹಾಕಿದ್ದೀನಿ ನಾನು. ಸೊ ಮಟನ್ಗೆ ಹಾಕಿರ್ತೀರಿ, ಮಟನ್ನ ಹಾಕಿರೋದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಈಗ ಆ್ಯಡ್ ಮಾಡ್ಕೊಳ್ಳಿ, ರೈಸಿಗೆ ಮಾತ್ರ. ನೆಕ್ಸ್ಟ್ ಚಿಲ್ಲಿ ಪೌಡರ್ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗರಂ ಮಸಾಲ. ಸೊ ನೀವು ಜಾಸ್ತಿ ಖಾರ ತಿನ್ನಲ್ಲ ಅಂದರೆ ಚಿಲ್ಲೀಸಲ್ಲೇ ಸಾಕು, ಅಥವಾ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಇದು ಕಲರ್ಗೆ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರ್, ಸೊ ಅದರಿಂದ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಮಟನ್ ಪೀಸಸ್ನ ವಿತೌಟ್ ಎನಿ ಸ್ಟಾಕ್ ಆ್ಯಡ್ ಮಾಡಬೇಕು. ಸ್ವಲ್ಪ ಸ್ಟಾಕ್ ಬಂದ್ರೂ ಇಟ್ಸ್ ಓಕೆ, ಅದೆಲ್ಲ ಎವಾಪ್ರೇಟ್ ಆಗುತ್ತಲ್ಲ. ಸೊ ಸ್ವಲ್ಪ ಸ್ಟಾಕ್ ಬಂದ್ರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಟನ್ ಪೀಸನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಟೊಮೆಟೋಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಟೊಮೆಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ಮಶಿ ಆಗಬೇಕು, ಅಂದರೆ ಸ್ಮ್ಯಾಶ್ ಆಗಿರಬೇಕು ಟೊಮೆಟೋಸ್. ಸೊ ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಬಿಟ್ಬಿಟ್ಟು 1-2 ಮಿನಿಟ್ಸ್ ಬಿಟ್ಟರೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಸೊ ಆಗ ಯು ಜಸ್ಟ್ ಕ್ಯಾನ್ ಮಿಕ್ಸ್. ಸೊ ಮಿಕ್ಸ್ ಮಾಡಿಬಿಟ್ಟು ಈಗ 1/2 ಕಪ್ ಆರ್ 1/4 ಕಪ್ ಆಗೋಷ್ಟು ಮೊಸರು ಆ್ಯಡ್ ಮಾಡಿ. ಇದು ಎಲ್ಲದರದ್ದು ಟೇಸ್ಟ್ನ ಫ್ಯಾಂಟಾಸ್ಟಿಕ್ಕಾಗಿ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಎಲ್ಲ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಮತ್ತು ಪೀಸ್ ಏನಿರುತ್ತೆ ಮಟನ್ ಪೀಸ್ ಅದು ಕೂಡ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಟೆಂಡರ್ ಆಗಿರುತ್ತೆ. ಆದ್ದರಿಂದ ಯು ಕ್ಯಾನ್ ಆ್ಯಡ್ ದ ಕರ್ಡ್ ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಕಿಪ್ ಇಟ್. ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ, ಕೊರಿಯಾಂಡರ್. ಸೊ ಅದನ್ನು ಚೆನ್ನಾಗಿ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಈ ಅರೋಮಾ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನಾನು ರೈಸ್ನ ವಾಶ್ ಮಾಡಿ ವಾಟರೆಲ್ಲ ರಿಮೂವ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಲ್ಲ ಆ ರೈಸ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ರೈಸ್ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಈ ಥರ ನೀವು 1 ಟೈಮ್ ಫಾಲೋ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಮಟನ್ ಪೀಸಸ್ ಮಸಾಲಾಗೆ ರೈಸ್ ಆ್ಯಡ್ ಮಾಡಿ. ಫಸ್ಟ್ ನೀವು ನೀರು ಹಾಕಿಬಿಟ್ಟು ಏನಾದರೂ ರೈಸ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಅಷ್ಟೊಂದು. ಸೊ ಅದಕ್ಕೆ ಈ ಥರ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಸ್ಟಾಕ್ ಏನಿದೆ ಮಟನ್ದು ಸ್ಟಾಕ್ ಅಲ್ಲಿ ಕುದಿಯೋಕೆ ಇಟ್ಟಿದೆ, ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಅಂತ. ಆ್ಯಂಡ್ ಇಲ್ಲಿ 2 ಗ್ಲಾಸಸ್ ರೈಸ್ಗೆ 4 ಗ್ಲಾಸ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿದ್ದೀನಿ. ಉದ್ರುದ್ರಿಗೆ ಬೇಕಂದರೆ 4 ಗ್ಲಾಸಸ್ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಕು ಅಂತಂದರೆ 4.5 ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಈ ಅರೋಮಾ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಚೆನ್ನಾಗಿ ಕುದಿದ ಮೇಲೆ ಇವಾಗ ನೀವು ಬೇಕಿದ್ದರೆ ಪುದೀನ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡಿಲ್ಲ ಬಿಕಾಸ್ ಆಗಲೇ ಜಾಸ್ತಿ ಆ್ಯಡ್ ಮಾಡಿದ್ನಲ್ಲ ಅದಕ್ಕೆ. ಆ್ಯಂಡ್ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್, ಜಸ್ಟ್ 1 ವಿಸಿಲ್ ಸ್ಲೋ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಆ್ಯಂಡ್ ಈಗ ಬಿರಿಯಾನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ದಿಸ್ ಇಸ್ ದ ಬಿರಿಯಾನಿ.
ತುಂಬ ಚೆನ್ನಾಗಾಗಿತ್ತು. ಐ ಲಿಟ್ರಲಿ ಲೈಕ್ಡ್ ಇಟ್. ಆ್ಯಂಡ್ ನಮ್ಮ ಡ್ಯಾಡಿಗೆ ಕೂಡ ತುಂಬ ಇಷ್ಟ ಆಯಿತು. ನಮ್ಮ ಡ್ಯಾಡಿ ಯೂಶ್ವಲಿ ಗ್ರೀನ್ ಬಿರಿಯಾನಿ ಇಷ್ಟಪಡ್ತಾರೆ, ಬಟ್ ಈ ಬಿರಿಯಾನಿ ಕೂಡ ಇಷ್ಟ ಆಯಿತು. ಲೈಕ್ ಎಂಪೈರ್ ರೆಸ್ಟೋರೆಂಟ್ ಥರ ಇರುತ್ತೆ. ನೀವು ಜೀರಾ ರೈಸ್ ಯೂಸ್ ಮಾಡಿದ್ರೆ ಡಿಟ್ಟೋ ಅದೇ ಥರ ಇರುತ್ತೆ. ಬಟ್ ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಅಂತಾರಲ್ಲ, ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಯಾ, ದಿಸ್ ವಾಸ್ ದ ಬಿರಿಯಾನಿ ರೆಸಿಪಿ. ಗೈಸ್, ನಾನು ಇವಾಗ ತಾನೇ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಕೋಕ್ ಕೂಡ ತಂದಿದ್ದೀನಿ. ಆ್ಯಂಡ್ ಇವನ್ನ ನೋಡಿಲಿ, ಏನಂತ ತಗೊಂಡಿದ್ದೆ ಪಾಪು ನೀನು? ಅವನು ಹೇಳಲ್ಲ ಅಂತಿರೋ ಡಾರ್ಕ್ ಫ್ಯಾಂಟಸಿ ಆ್ಯಂಡ್ ಸಮಥಿಂಗ್ ಎಲ್ಸ್ ಕಿಂಡರ್ ಜಾಯ್ ಏನೋ ತೊಗೊಂಡಿದ್ದಾರೆ. ಸೊ ಓಕೆ, ಇವಾಗ ಒಳಗಡೆ ಹೋಗ್ಬಿಟ್ಟು ಬನ್ನಿ. ಬಿರಿಯಾನಿ, ಕೋಕ್ ಮತ್ತು ನಮ್ಮ ಮಮ್ಮಿ ಮೊಸರು ಬಜ್ಜಿ ಮಾಡಿದ್ರೆ ತೋರಿಸ್ತೀನಿ. Come on, let's go and have the lunch. So this was my lunch. ಮೊಸರು ಬಜ್ಜಿ ಕೂಡ ಮಾಡಿಟ್ಟಿದ್ರು ಆ್ಯಂಡ್ ಅದ್ರ ಜೊತೆ ಬಿರಿಯಾನಿ. ಸುತ್ತೆಲ್ಲ ತಿಂದಮೇಲೆ ಕೋಕ್ ಕುಡಿಬೇಕಲ್ವಾ? ಆ್ಯಂಡ್ ಆವಾಗೆ ತಿನ್ನೋಂಗೆ ಮರ್ತೋದೆ ಕುಡಿಯೋಕ್ಕೆ. ಸೊ ಅದಕ್ಕೆ ಈಗ ಕುಡಿತಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಟೈಮ್ ಎಷ್ಟಾಗ್ತಿದೆ ಗೊತ್ತಾ? 11 o'clock ಆಗ್ತಿದೆ. ಕಾಣಿಸ್ತಿದೆಯಾ? 11 o'clock ಆಗ್ತಿದೆ. ಆ್ಯಂಡ್ ಈಗ ನಾನು ಮಲ್ಕೊಬೇಕು. ಸೊ ಮಲ್ಕೊಳಕ್ಕಿಂತ ಮುಂಚೆ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಈಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಯಾಕೆ ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಅಂದರೆ, ಊಟ ಮಾಡಿದೆ, ಅದಾದಮೇಲೆ ಮಲ್ಕೊಂಡಿದ್ದೆ, ಆಮೇಲೆ ಟಿ ವಿ ನೋಡಿದೆ. ಲೈಕ್ ಮೂವಿ ಅದು ಹಾಕಿದ್ರು, ನಿಶಬ್ದಂ ಸಮಥಿಂಗ್, ತೆಲುಗು ಮೂವಿ, ಹೊಸ ಮೂವಿ ಅಂತೆ. ಆದರೆ ನೋಡ್ಕೊಂಡು ಹಂಗೆ ಇದ್ದೆ. ಆಮೇಲೆ ಹೋಗಿ ಇವಾಗ ಊಟ ಮಾಡಿಕೊಂಡು ಮೇಲೆ ಬಂದರೆ ನೋಡಿದ್ರೆ ಟೈಮ್ ಇಷ್ಟೊತ್ತಾಗಿದೆ. ಸೊ ಈಗ ವ್ಲಾಗ್ನ ಎಂಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಬಟ್ಟೆ ಇದೆ, ಅಲ್ಲಿ ಬಟ್ಟೆ ಇದೆ. ನನ್ನ ರೂಮ್ ನೋಡಿ ಎಷ್ಟು ಮೆಸ್ಸಿಯಾಗಿದೆ. ಸೊ ಅದೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದನ್ನೆಲ್ಲ ಇವಾಗಂತೂ ಕ್ಲೀನ್ ಮಾಡೋಕ್ಕೆ ನನ್ನ ಕೈಲಂತೂ ಆಗಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಅಲ್ಲಿ ನೋಡ್ಬೋದು ನಂದು ಗ್ಲಾಸಸ್ ಎಲ್ಲ ಇಟ್ಟಿದ್ದೀನಿ. ಎವ್ರಿ ಡೇ ನೈಟ್ ಹಾಟ್ ವಾಟರ್ ಕುಡಿತೀನಿ ನಾನು. ಲೈಕ್ ಸಮ್ ಡೇಸ್ ಯಾವಾಗಾದರೂ ಮೂಡಿದ್ದಾಗ ಯಾವಾಗಾದರೂ ಒಂದು ಟೈಮ್ ಕುಡಿತೀನಿ, ಅಷ್ಟೊಂದು ಕುಡಿಬೇಕನ್ನಿಸ್ದಾಗ. ಸೊ ಅದಕ್ಕೆ 2 ಡೇಸಿಂದ ಕಂಟಿನ್ಯೂಸ್ 2 ಡೇಸಿಂದ ಕುಡಿತಿದ್ದೀನಿ. ಸೊ ಅದಕ್ಕೆ ನೆನ್ನೆ ಕುಡ್ದಿದ್ದು ಹಂಗೆ ಇದೆ, ಮೊನ್ನೆ ಕುಡ್ದಿದ್ದು ಹಂಗೆ ಇದೆ. ಎತ್ಕೊಂಡು ಹೋಗಿಲ್ಲ ಕೆಳಗಡೆ. ನಮ್ಮ ಮಮ್ಮಿ ನೋಡಿದ್ರೆ ಏನಂತಾರೋ ಗೊತ್ತಿಲ್ಲ. ಸೊ ಇವಾಗ ಈ ವ್ಲಾಗ್ನ ಎಂಡ್ ಮಾಡಬೇಕು. ಕಣ್ಣೆಲ್ಲ ಉರಿತಿದೆ ನನಗೆ. ಇವಾಗ ಐ ಡ್ರಾಪ್ಸಲ್ಲಿ ಇಟ್ಟಿದ್ದೀನಿ. ಏಶಿಕಾ ಮೇಲೆ ಕಡೆ ಏನಾದರೂ ಬಂದರೆ ಹಾಕ್ಬಿಟ್ಟು ಅವಳು ಮಲ್ಕೊತಾಳೆ. ಆ್ಯಂಡ್ ನಾನೇನು ಮಲ್ಕೊತೀನಿ. ಆ್ಯಂಡ್ ನನ್ನ ಬ್ಲ್ಯಾಂಕೆಟ್ ಇಲ್ಲಿದೆ. ಐ ಮೀನ್ ಏನನ್ನೋದು ಬ್ಲ್ಯಾಂಕೆಟ್ ಅಂದ್ಕೊಳ್ಳಿ. ಆ್ಯಂಡ್ ಅವಳದು ಕೂಡ ಅಲ್ಲಿದೆ. ಆ್ಯಂಡ್ ಅಲ್ಲೆಲ್ಲ ಜಾಕೆಟ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಇಲ್ಲಿ ಆಂಟಿ ಮಚ್ಚಿ ಎತ್ಕೊಂಬಂದಿರೋ ಬಟ್ಟೆ. ಆ್ಯಂಡ್ ಆ ಕಾರ್ನರಲ್ಲಿ ಬುಕ್ಸು, ಅಲ್ಲಿ ಮಮ್ಮಿ ಡ್ಯಾಡಿ ಫೋಟೋಸ್ ಎಲ್ಲ ಇದೆ. ಇಷ್ಟು ಮೆಸ್ಸಿಯಾಗಿದೆ ನನ್ನ ರೂಮ್. ಸೊ ಅದೆಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಹೋಗಿ ಮಲ್ಕೊಬೇಕು ನಾನು. ಸೊ ಓಕೆ, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮೇಕ್ ಶೂರ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದೆಲ್ಲ ಕಾಣೋ ಬೆಲ್ಲೈಕನ್ನ ಮರಿತೀರ ಕ್ಲಿಕ್ ಮಾಡಿ, ಓಕೆನಾ? ಸೊ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ.